ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಪ್ಟಿಮಲ್ ಬೈನರಿ ಸರ್ಚ್ ಟ್ರೀ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಾನು ಮತ್ತೆ ಬೇಸಿಕ್ ಇಂದ ಎಲ್ಲ ಹೇಳ್ತಾ ಹೋಗೋಣ. ಬೈನರಿ ಸರ್ಚ್ ಟ್ರೀ ಅಂತ ಅಂದ್ರೆ ಏನು? ಬೈನರಿ ಸರ್ಚ್ ಟ್ರೀ ಅಂತಂದ್ರೆ ಒಂದು ನೋಡ್ಗೆ ಮ್ಯಾಕ್ಸಿಮಮ್ ಆಗಿ 2 ಚೈಲ್ಡ್ಗಳು ಇರ್ಬೋದು. 0, 1 ಅಥವಾ 2 ಚೈಲ್ಡ್ಸ್ ಮ್ಯಾಕ್ಸಿಮಮ್ ಇರ್ಬೋದು. ಸೊ ಅದನ್ನ ಆಪ್ಟಿಮಲ್ ಅಂತಂದ್ರೆ ಇನ್ನೂ ಸಣ್ಣದಾಗಿ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂತಹ ಅಲ್ಗಾರಿದಮ್ ಈಸ್ ಆಪ್ಟಿಮಲ್ ಬೈನರಿ ಸರ್ಚ್ ಟ್ರೀ ಅಲ್ಗಾರಿದಮ್. ಸೊ ಇವಾಗ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಯಾಕಂತಂದ್ರೆ ಇವಾಗ ಎಕ್ಸಾಮ್ ಹತ್ರ ಇದೆ, ಅದಕ್ಕೋಸ್ಕರ ನಾನು ಥಿಯರಿ ಎಲ್ಲ ಹೇಳೋದಕ್ಕಾಗಲ್ಲ. ಹಾಗಾಗಿ ಪ್ರಾಬ್ಲಮ್ ಅನ್ನ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ನಮಗೆ ಒಂದು ಟೇಬಲ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕೀ ಮತ್ತೆ ಪ್ರೊಬಬಿಲಿಟಿ ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದಾರೆ. ABCD ಈಸ್ ದ ಕೀ, ಪ್ರೊಬಬಿಲಿಟಿಗಳನ್ನ ಕೊಟ್ಟಿದ್ದಾರೆ. ಸೊ ನಮಗೆ 2 ಟೇಬಲ್ಗಳು ಬೇಕು. ಒಂದು ಮೇನ್ ಟೇಬಲ್, ಇನ್ನೊಂದು ರೂಟ್ ಟೇಬಲ್. ಸರಿನಾ? ರೂಟ್ ಟೇಬಲ್ ಅಲ್ಲಿ ಕೆ ವ್ಯಾಲ್ಯೂಗಳನ್ನ ಹಾಕ್ತೀವಿ. ಕೆ ಅಂತ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ಏನ್ ಮಾಡಬೇಕು, ಈ ಒಂದು ಮೇನ್ ಟೇಬಲ್ ಅನ್ನ ಮಾಡೋದಕ್ಕೋಸ್ಕರ ಈ 2 ಫಾರ್ಮುಲಾಗಳನ್ನ ಯೂಸ್ ಮಾಡ್ತೀವಿ. ಸೊ i,i-1 ವಿಲ್ ಬಿ ಈಕ್ವಲ್ ಟು 0. ನೋಡಿ, ನಾವಿಲ್ಲಿ ವ್ಯಾಲ್ಯೂಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಫಿಲ್ ಮಾಡಬಾರ್ದು ಅಥವಾ ಈ ರೀತಿ ಫಿಲ್ ಮಾಡಬಾರ್ದು. ಅಂದ್ರೆ ರೋ ವೈಸ್ ಕಾಲಮ್ ವೈಸ್ ಫಿಲ್ ಮಾಡಬಾರ್ದು. ಡಯಾಗ್ನಲ್ಲಿ ವ್ಯಾಲ್ಯೂಗಳನ್ನ ಫಿಲ್ ಮಾಡಬೇಕು. ಸೊ ಒಬ್ಬೊಬ್ರು ಫುಲ್ ಟೇಬಲ್ ಅನ್ನ ಬರ್ಕೊಂಡಿರ್ತಾರೆ. ಇಲ್ಲಿ ಡಯಾಗ್ನಲ್ ಸೊ ಇಲ್ಲೆಲ್ಲವೂ ಕೂಡ 0 ಬಂದಿರ್ತವೆ. ಸೊ ಈ ರೀತಿನೂ ಮಾಡ್ಬೋದು, ಇಲ್ಲ ಅಂತಂದ್ರೆ ನೀವು ಫುಲ್ ಟೇಬಲ್ ಕೂಡ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು. ಸೊ ಫಸ್ಟ್ ನಾವು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಂದ್ರೆ k+1 ಈ ಸೈಡ್ ಬರಬೇಕು. k+1. ಸೊ ನೋಡಿ, 1, 2, 3, 4, 5. ಸೊ ಕೆ ಅಂತ ಅಂದ್ರೆ ಹೇಳಿಲ್ಲ ಅಲ್ವಾ? ಕೆ ಅಂತ ಅಂದ್ರೆ ನೋಡಿ, ಟೋಟಲ್ ನಂಬರ್ ಆಫ್ ಕೀ ವ್ಯಾಲ್ಯೂಸ್. ಸೊ ಟೋಟಲ್ ಕೆ ವ್ಯಾಲ್ಯೂ ಎಷ್ಟಿದೆ? 4 ಇದೆ. ಇವಾಗ ಅಟ್ ಪ್ರೆಸೆಂಟ್ ಕೆ ವ್ಯಾಲ್ಯೂ 4 ಇದೆ. ಸರಿನಾ? ಸೊ 4 ಕೀಗಳಿದ್ದಾವೆ. ಸೊ key+1 ಅಂತಂದ್ರೆ 5 ಎಲಿಮೆಂಟ್ಸ್ ಬರೋ ರೀತಿ 1, 2, 3, 4, 5. ಸೊ ಈ ಸೈಡ್ ಬರ್ದೆ. ಸೊ ಇಲ್ಲಿ ಏನ್ ಬರಿಬೇಕು ನೋಡಿ, ಐ ಬರ್ದಿದ್ದೀನಿ. i-1 ಅನ್ನ ಇಲ್ಲಿ ಬರಿಬೇಕು. ಸೊ 1 ಈಸ್ ದ i. -1 ಅಂತಂದ್ರೆ 1 - 1 ವಿಲ್ ಬಿ 0. ನೆಕ್ಸ್ಟ್ 2 - 1 ವಿಲ್ ಬಿ 1. 3 - 1 ವಿಲ್ ಬಿ 2. 4 - 1 ವಿಲ್ ಬಿ 3. 5 - 1 ವಿಲ್ ಬಿ 4. ನೆನಪಿರ್ಲಿ, ಐ ವ್ಯಾಲ್ಯೂಗಳನ್ನ ಇಲ್ಲಿ ಬರಿಬೇಕು k+1 ಸಿಗೋವರೆಗೂ. ಅಂತಂದ್ರೆ 4 ಎಲಿಮೆಂಟ್, 4 ಕೀಗಳಿವೆ. ಸೊ 4 + 1 ಅಂತಂದ್ರೆ 5ಕ್ಕೆ ಬರಿಬೇಕು. ನೆಕ್ಸ್ಟ್ i-1, 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 i-1. ಸರಿನಾ? ಈಗ ವ್ಯಾಲ್ಯೂಗಳನ್ನ ಫಿಲ್ ಮಾಡೋಣ. ಸೊ ವ್ಯಾಲ್ಯೂಗಳನ್ನ ಫಿಲ್ ಮಾಡಬೇಕಾದ್ರೆ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. i,i-1 ವಿಲ್ ಬಿ ಈಕ್ವಲ್ ಟು 0. ಅಂದ್ರೆ ನೋಡಿ, 1 ಏನಾಯ್ತು? 0. ಸೊ i-1. ಸೊ ಇವೆಲ್ಲವೂ ಕೂಡ i-1 ಗಳಲ್ವಾ? ಇವಷ್ಟು ಕೂಡ ಐಗಳಲ್ವಾ? ಸೊ i-i1. ಸೊ i-i-1 ಇದರ ರೆಸ್ಪೆಕ್ಟಿವ್ i-1 ವ್ಯಾಲ್ಯೂ ಏನು? 0. ಸೊ ಅಲ್ಲಿಗೆ ಏನ್ ಹಾಕ್ಬೇಕು? 0 ನ ಹಾಕ್ಬೇಕು. ನೆಕ್ಸ್ಟ್ 2 - 1 ಏನಾಗುತ್ತೆ? 1 ಆಗುತ್ತೆ. ಸೊ ಇಲ್ಲಿಗೆ 0. ನೆಕ್ಸ್ಟ್ ಡಯಾಗ್ನಲ್ ಎಲಿಮೆಂಟ್ಸ್ ಗಳೆಲ್ಲ 0 ಆಗ್ತವೆ. i ಅದರ ರೆಸ್ಪೆಕ್ಟಿವ್ i-1, i ಅದರ ರೆಸ್ಪೆಕ್ಟಿವ್ i-1, i ಅದರ ರೆಸ್ಪೆಕ್ಟಿವ್ i-1, i ಅದರ ರೆಸ್ಪೆಕ್ಟಿವ್ i-1, i ಅದರ ರೆಸ್ಪೆಕ್ಟಿವ್ i-1. ಸೊ ನೋಡಿ, ಡಯಾಗ್ನಲ್ ಅಲ್ಲೇ ನಾವು ವ್ಯಾಲ್ಯೂಗಳನ್ನ ಫಿಲ್ ಮಾಡಿರೋದು. ಸೊ ಡಯಾಗ್ನಲ್ ಅಲ್ಲೇ ಯಾವುದೇ ಕಾರಣಕ್ಕೂ ನೀವು ವ್ಯಾಲ್ಯೂನ ಫಿಲ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಪ್ರೊಬಬಿಲಿಟಿನ ಕೊಟ್ಟರೆ i,i. ಸೊ i, ಅಂದ್ರೆ 1, 1ಗೆ ಪ್ರೊಬಬಿಲಿಟಿ ಬರಿಬೇಕು. ಯಾವ್ದ್ರದ್ದು ಬರಿಬೇಕು? ಮೊದಲನೇದ್ರದ್ದು ಬರಿಬೇಕು. ಸೊ ಮೊದಲನೇದ್ರದ್ದು ಏನು? ಪ್ರೊಬಬಿಲಿಟಿ 0.1. ನೆಕ್ಸ್ಟ್ 2, 2. ಯಾಕಂತಂದ್ರೆ i, ಅಲ್ಲೇ ನಾವು p ಅಂತಂದ್ರೆ ಪ್ರೊಬಬಿಲಿಟಿ. ಸೊ ಪ್ರೊಬಬಿಲಿಟಿ ಫಿಲ್ ಮಾಡಬೇಕು. 0.2 ಎರಡನೇದಕ್ಕೆ. ನೆಕ್ಸ್ಟ್ 0.4. ನೆಕ್ಸ್ಟ್ 0.3. ಸರಿನಾ? ಈಗ ರೂಟ್ ಟೇಬಲ್ಗೆ ಬರೋಣ. ಸೊ ರೂಟ್ ಟೇಬಲ್ ಅಲ್ಲಿ ಯಾವ ರೀತಿ ಫಿಲ್ ಮಾಡಬೇಕು ಅಂತಂದ್ರೆ ಕೆ ವ್ಯಾಲ್ಯೂಗಳನ್ನ ಫಿಲ್ ಮಾಡಬೇಕು. ಸೊ ನಾನು ಇದನ್ನ ಬರ್ದಿರೋದಷ್ಟೇ, ಇದನ್ನ ಬರೆಯಕ್ಕೆ ಹೋಗ್ಬೇಡ್ರಿ, ನಿಮಗೆ ಅರ್ಥ ಆಗಲಿ ಅಂತ ಬರ್ದಿರೋದು. ಸೊ ಕೆ ವ್ಯಾಲ್ಯೂಗಳನ್ನ ಫಿಲ್ ಮಾಡಬೇಕು. 1, 2, 3, 4. 1, 2, 3, 4. ಯಾಕಂತಂದ್ರೆ ನಮಗಿರುವಂತದ್ದು 4 ಕೀಗಳ ವ್ಯಾಲ್ಯೂ. ಸೊ ಅದ್ರ ಪ್ರಕಾರನೇ ನಾವು ಬರ್ದಿದ್ದೀವಿ. ಏನು? 1, 2, 3, 4, 1, 2, 3, 4. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಇದು ಜೆ ಅಲ್ಲ, ಇದು i,i. ಸೊ i,i ಈಕ್ವಲ್ ಟು 1 ಅಂತಂದ್ರೆ, ಸೊ i,i ಈಕ್ವಲ್ ಟು i ಅಂತಂದ್ರೆ 1, 1 ವಿಲ್ ಬಿ 1, 2, 2 ವಿಲ್ ಬಿ 2, 3, 3 ವಿಲ್ ಬಿ 3, 4, 4 ವಿಲ್ ಬಿ 4. ಸೊ ಇವಾಗ ನಮ್ದು ಏನ್ ಕೆಲಸ ಅಂತಂದ್ರೆ ಈ ರೀತಿ ಡಯಾಗ್ನಲ್ ಅಲ್ಲೇ ಹೋಗ್ಬಿಟ್ಟು 1, 2, 3, 4, 5, 6. ಸೊ ಈ ವ್ಯಾಲ್ಯೂಗಳನ್ನ ಕಂಡುಹಿಡಿದು ಇಲ್ಲೂ ಅಷ್ಟೇ 1, 2, 3, 4, 5, 6. ಸೊ ಇಷ್ಟನ್ನ ಕಂಡುಹಿಡಿದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಈಸಿ ಸ್ಟೆಪ್ ಅಲ್ಲಿ ಇದನ್ನ ಕಂಡುಹಿಡಿದ್ರಿಂದ ಇದು ಬರೆಯೋದು ತುಂಬಾ ಈಸಿ. ಯಾವ ರೀತಿ ಹೇಳ್ಕೊಡ್ತೀನಿ ನೋಡಿ, ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಸೊ ಇವಾಗ ನಮಗೆ ಯಾವ್ದ್ರದ್ದು ವ್ಯಾಲ್ಯೂ ಬೇಕು? c(i,j) ಅಂತ ಅಂದ್ರೆ ಇದನ್ನ i ಅಂತ ಅನ್ಕೊಳ್ಳಿ, ಇದನ್ನ j ಅಂತ ಅನ್ಕೊಳ್ಳಿ. ಇವಾಗ ಸೊ 1, 2 ವ್ಯಾಲ್ಯೂ ಬೇಕು. c(1, 2) ವಿಲ್ ಬಿ ಈಕ್ವಲ್ ಟು ಮಿನಿಮಮ್ ಆಫ್
ಮಿನಿಮಮ್ ಆಫ್ ಐ ವ್ಯಾಲ್ಯೂ ಏನು 1 ಲೆಸ್ ದೆನ್ ಆರ್ ಈಕ್ವಲ್ ಟು ಕೆ ವ್ಯಾಲ್ಯೂ ಗೊತ್ತಿಲ್ಲ, ಲೆಸ್ ದೆನ್ ಆರ್ ಈಕ್ವಲ್ ಟು ಜೆ ವ್ಯಾಲ್ಯೂ ಇಸ್ 2. ಸೊ ಸಿ ಆಫ್ ಐ ವ್ಯಾಲ್ಯೂ ಏನಿರೋದು ನಮಗೆ ಇವಾಗ 1 ಕಾಮ ಕೆ ವ್ಯಾಲ್ಯೂ. ಸೊ ಕೆ ವ್ಯಾಲ್ಯೂ ಗೊತ್ತಿಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡೋಣ, ಇವಾಗ ಕೆ ವ್ಯಾಲ್ಯೂ ಐದರ್ 1 ಆಗಿರ್ಬೋದು ಅಥವಾ 2 ಆಗಿರ್ಬೋದು. ಸೊ ಇವಾಗ ಕೆ ವ್ಯಾಲ್ಯೂ 1 ಆದ್ರೆ ಏನು ಅಂತ ಇಲ್ಲಿ ಬರೆಯೋಣ ಇವಾಗ. ಸೊ ಕೆ ವ್ಯಾಲ್ಯೂ 1 ಆದ್ರೆ 1 ಮೈನಸ್ 1 ಏನಾಗುತ್ತೆ 0 ಪ್ಲಸ್ ಸಿ ಆಫ್ ಕೆ ವ್ಯಾಲ್ಯೂ ಏನು ತಗೊಂಡಿರೋದು ನಾವು 1. ಸೊ 1 ಪ್ಲಸ್ 1 ಅಂತಂದ್ರೆ 2 ಕಾಮ ಜೆ. ಸೊ ಜೆ ವ್ಯಾಲ್ಯೂ ಏನಿರೋದು 2 ಪ್ಲಸ್ ಸಮೇಷನ್ ಆಫ್ ಪ್ರೊಬಬಿಲಿಟಿ ಫ್ರಮ್ ಐ ಟು ಜೆ, ಪ್ರೊಬಬಿಲಿಟಿ ಫ್ರಮ್ ಐ ಟು ಜೆ. ಸೊ ಇವಾಗ ಐ ವ್ಯಾಲ್ಯೂ ಇಸ್ 1, ಜೆ ವ್ಯಾಲ್ಯೂ ಇಸ್ 2. ಸೊ 1 2. ಸೊ 0 ಪ್ಲಸ್, ಸೊ 0.1 ಪ್ಲಸ್ 0.2 ಏನಾಯ್ತು 0.3 ಅಷ್ಟೇ, ಸಿಂಪಲ್. ಸೊ ಇವಾಗ ಏನಾಯ್ತು, ಇದು ನಮಗೆ ಯಾವ್ದ್ರದ್ದು ವ್ಯಾಲ್ಯೂ ಕೆ ಇಸ್ ಈಕ್ವಲ್ ಟು 1. ಕೆ ವ್ಯಾಲ್ಯೂ 2 ಕೂಡ ಆಗ್ಬೋದು. ಸೊ ಕೆ ವ್ಯಾಲ್ಯೂ 2 ಆದ್ರೆ ಏನಾಗುತ್ತೆ ಸಿ ಆಫ್ ಐ. ಸೊ ಐ ವ್ಯಾಲ್ಯೂ 1 ಕಾಮ ಕೆ. ಸೊ ಕೆ ವ್ಯಾಲ್ಯೂ ಏನ್ ತಗೊಂಡಿರೋದು ಇವಾಗ 2. ಸೊ 2 ಮೈನಸ್ 1 ಅಂತಂದ್ರೆ 1 ಪ್ಲಸ್ ಸಿ ಆಫ್ ಕೆ ಪ್ಲಸ್ 1 ಅಂತಂದ್ರೆ 2 ಪ್ಲಸ್ 1 ವಿಲ್ ಬಿ 3 ಕಾಮ ಜೆ ವ್ಯಾಲ್ಯೂ ಇಸ್ 2 ಪ್ಲಸ್ ಪ್ರೊಬಬಿಲಿಟಿ ಫ್ರಮ್ ಐ ಟು ಜೆ. ಸೊ ಐ ವ್ಯಾಲ್ಯೂ ಇಸ್ 1, ಜೆ ವ್ಯಾಲ್ಯೂ ಇಸ್ 2. ಸೊ 1 to 2 ಅಂತಂದ್ರೆ 0.1 ಪ್ಲಸ್ 0.2 ಏನಾಗುತ್ತೆ 0.3. ಸೊ ಇದ್ರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. 1 ಕಾಮ 0. ಸೊ 1 ಕಾಮ 0 ವ್ಯಾಲ್ಯೂ ಇದೆ ಏನು 0 ಪ್ಲಸ್ 2 ಕಾಮ 2. 2 ಕಾಮ 2 ವ್ಯಾಲ್ಯೂ ಇದೆ ಏನು 0.2 ಪ್ಲಸ್ 0.3 ಏನಾಗುತ್ತೆ 0.5 ಆಗುತ್ತೆ. ನೆಕ್ಸ್ಟ್ ಸಿ ಆಫ್ 1 ಕಾಮ 1. ಸೊ 1 ಕಾಮ 1 is 0.1 ಪ್ಲಸ್ 3 ಕಾಮ 2. 3 ಕಾಮ 2 ವ್ಯಾಲ್ಯೂ is 0 ಪ್ಲಸ್ 0.3. ಸೊ ಏನಾಯಿತು 0.4. ಸೊ ನಾವು ಆಪ್ಟಿಮಲ್ ಮಾಡ್ತಾ ಇರೋದ್ರಿಂದ ಕಡಿಮೆ ಇರುವಂತ ವ್ಯಾಲ್ಯೂನ ಬರೀಬೇಕು. ಯಾವ್ದಾದ್ರು ವ್ಯಾಲ್ಯೂ 0.4. ಸೊ 0.4 ಅನ್ನ ಇಲ್ಲಿ ಬರೀರಿ. ಸೊ ಆ 0.4 ಸಿಕ್ಕಿರೋದು ಯಾವ ಕೆ ವ್ಯಾಲ್ಯೂಗೆ, ಕೆ ವ್ಯಾಲ್ಯೂ 2 ತಗೊಂಡಾಗ ನನಗೆ 0.4 ಸಿಕ್ಕಿರೋದು. ಸೊ ಅದನ್ನ ಇಲ್ಲಿಗೆ ಬರೀರಿ ಅಷ್ಟೇ. ಸೊ ಕೆ ವ್ಯಾಲ್ಯೂನ ಇಲ್ಲಿಗೆ ಬರಿಬೇಕು, ಆ ಸ್ಮಾಲೆಸ್ಟ್ ವ್ಯಾಲ್ಯೂನ ಇಲ್ಲಿಗೆ ಬರೀಬೇಕು. ಸೊ ಅದೇ ರೀತಿ ಪ್ರೊಸೀಡ್ ಆಗ್ತಾ ಹೋಗ್ರಿ. ಸೊ ನೆಕ್ಸ್ಟ್ ಯಾವ್ದ್ರ ವ್ಯಾಲ್ಯೂ ಬೇಕು 2 ಕಾಮ 3. ನೆನಪಿರ್ಲಿ ಡಯಾಗ್ನಲ್ ಅಲ್ಲೇ ಹೋಗ್ಬೇಕು. 2 ಕಾಮ 3. ಸಿ ಆಫ್ 2 ಕಾಮ 3 ವಿಲ್ ಬಿ ಈಕ್ವಲ್ ಟು ಮಿನಿಮಮ್ ಆಫ್ 2 ಲೆಸ್ ದೆನ್ ಆರ್ ಈಕ್ವಲ್ ಟು ಕೆ ಲೆಸ್ ದೆನ್ ಆರ್ ಈಕ್ವಲ್ ಟು 3. ಸಿ ಆಫ್ ಐ ವ್ಯಾಲ್ಯೂ ಏನಿರೋದು ಇವಾಗ 2. ದಿಸ್ ಈಸ್ ಐ ವ್ಯಾಲ್ಯೂ, ದಿಸ್ ಈಸ್ ಜೆ ವ್ಯಾಲ್ಯೂ. ಸೊ ಐ ವ್ಯಾಲ್ಯೂ ಇಸ್ 2 ಕಾಮ ಕೆ. ಸೊ ಕೆ ವ್ಯಾಲ್ಯೂ ಇವಾಗ 2 ಆಗಿರ್ಬೋದು ಅಥವಾ 3 ಆಗಿರ್ಬೋದು. ಫಸ್ಟ್ ಕೆ ವ್ಯಾಲ್ಯೂ 2 ಗೆ ಬರೆಯೋಣ. ಸೊ 2 ಮೈನಸ್ 1 ಅಂತಂದ್ರೆ ಏನಾಯ್ತು 1 ಪ್ಲಸ್ ಸಿ ಆಫ್ ಕೆ ವ್ಯಾಲ್ಯೂ ಏನು ತಗೊಂಡಿರೋದು ಇವಾಗ 2. ಸೊ 2 ಪ್ಲಸ್ 1 ವಿಲ್ ಬಿ 3 ಕಾಮ ಜೆ ವ್ಯಾಲ್ಯೂ ಏನು 3 ಪ್ಲಸ್ ಸಮೇಷನ್ ಆಫ್ ಐ ಟು ಜೆ. ಐ ವ್ಯಾಲ್ಯೂ ಇಸ್ 2, ಜೆ ವ್ಯಾಲ್ಯೂ ಇಸ್ 3. ಸೊ 2 ಪ್ಲಸ್ 3 ಇದು 1ನೇದು 2ನೇದು 3ನೇದು 4ನೇದು. ಸೊ 2 ಪ್ಲಸ್ 3 ಮಾಡಿದ್ರೆ 0.2 ಪ್ಲಸ್ 0.4 ಏನಾಯ್ತು 0.6. ನೆಕ್ಸ್ಟ್ ಕೆ ವ್ಯಾಲ್ಯೂ ಏನಾದ್ರೂ ಕೂಡ 3 ಆದ್ರೆ, ಕೆ ವ್ಯಾಲ್ಯೂ 3 ಆದ್ರೆ ಏನ್ ಮಾಡಬೇಕು ಅಂತ ನೋಡೋಣ. ಸಿ ಆಫ್ ಐ ವ್ಯಾಲ್ಯೂ. ಸೊ ಐ ವ್ಯಾಲ್ಯೂ ಇಸ್ 2 ಕಾಮ ಕೆ ವ್ಯಾಲ್ಯೂ ಹೊಸದಾಗಿ ತಂದಿರೋದೇನು 3. ಸೊ 3 ಮೈನಸ್ 1 ವಿಲ್ ಬಿ 2 ಪ್ಲಸ್ ಸಿ ಆಫ್ ಕೆ ಪ್ಲಸ್ 1. ಕೆ ವ್ಯಾಲ್ಯೂ ಇಸ್ 3 ಅಲ್ವಾ. ಸೊ 3 ಪ್ಲಸ್ 1 ವಿಲ್ ಬಿ 4 ಕಾಮ ಜೆ ವ್ಯಾಲ್ಯೂ ಇಸ್ 3 ಪ್ಲಸ್ ಸಮೇಷನ್ ಫ್ರಮ್ ಐ ಟು ಜೆ. ಸೊ ಐ ವ್ಯಾಲ್ಯೂ ಇಸ್ 2, ಜೆ ವ್ಯಾಲ್ಯೂ ಇಸ್ 3. 2 ಪ್ಲಸ್ 3 ಅಂತಂದ್ರೆ 0.6 ಆಯ್ತು. ಸೊ ಅಷ್ಟನ್ನು ಕೂಡ ಆಡ್ ಮಾಡ್ರಿ. 2 ಕಾಮ 1. ಕಾಸ್ಟ್ ಆಫ್ 2 ಕಾಮ 1 is 0 ಪ್ಲಸ್ ಕಾಸ್ಟ್ ಆಫ್ 3 ಕಾಮ 3. 3 ಕಾಮ 3 ಏನು 0.4 ಪ್ಲಸ್ ಇಲ್ಲಿ 0.6 ಇದೆ. ಸೊ ವ್ಯಾಲ್ಯೂ ಏನಾಯ್ತು, ಸೊ 1 ಆಯ್ತು. 0.4 ಪ್ಲಸ್ 0.6 is equal to 1. ನೆಕ್ಸ್ಟ್ ಇದ್ರದ್ದು 2 ಕಾಮ 2. ಸೊ 2 ಕಾಮ 2 ವ್ಯಾಲ್ಯೂ is 0.2 ಪ್ಲಸ್ 4 ಕಾಮ 3. ಸೊ 4 ಕಾಮ 3 ವ್ಯಾಲ್ಯೂ is 0 ಪ್ಲಸ್ 0.6. 0.6 ಪ್ಲಸ್ 0.2 ಏನಾಯ್ತು 0.8. ಸೊ ಇವೆರಡರಲ್ಲಿ ಸ್ಮಾಲರ್ ವ್ಯಾಲ್ಯೂ ಯಾವುದು 0.8. ಸೊ 0.8 ಅನ್ನ ಇಲ್ಲಿ ಬರೀರಿ. 0.8 ಸಿಕ್ಕಿದ್ದು ಯಾವ ಕೆ ವ್ಯಾಲ್ಯೂಗೆ 3. ಸೊ ಏನ್ ಮಾಡಬೇಕು ಅದನ್ನ ಇಲ್ಲಿ ಬರಿಬೇಕು. ಸೊ ಫೈನಲ್ ಆಗಿ ನೀವು ಎಲ್ಲದಕ್ಕೂ ಕೂಡ ಮಾಡಿದಾಗ ಈ ರೀತಿ ಬರುತ್ತೆ. ಫಸ್ಟ್ ಈ ಜಾಗಕ್ಕೆ ಮಾಡಿದ್ವಿ ನಾವು, ಆಮೇಲೆ ಇಲ್ಲಿ ಮಾಡಿದ್ವಿ, ಆಮೇಲೆ ಇಲ್ಲಿಗೆ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ, ಆಮೇಲೆ ಇಲ್ಲಿ, ಆಮೇಲೆ ಲಾಸ್ಟ್ ಒನ್ ಇಲ್ಲಿ. ಸೊ ಇಲ್ಲಿ ಕಂಡಿದ್ದ ತಕ್ಷಣ ನಿಮಗೆ ಕೆ ವ್ಯಾಲ್ಯೂ ಆರಾಮಾಗಿ ಸಿಗುತ್ತೆ. ಯಾವ ವ್ಯಾಲ್ಯೂ ಕಡಿಮೆ ಇರುತ್ತೆ ಅದನ್ನ ಇಲ್ಲಿ ಬರಿಬೇಕು. ಯಾವ ವ್ಯಾಲ್ಯೂ ಕಡಿಮೆ ಇರುತ್ತಲ್ಲ ಅದನ್ನ ತಗೊಳೋದಕ್ಕೆ ಯಾವ ಕೆ ವ್ಯಾಲ್ಯೂನ ಯೂಸ್ ಮಾಡಿದ್ವಿ ಅದನ್ನ ಇಲ್ಲಿ ಫಿಲ್ ಮಾಡಬೇಕು. ಸೊ ಆಪ್ಟಿಮಲ್ ಬೈನರಿ ಟ್ರೀದು ಪ್ರಾಬ್ಲಮ್ ಮುಗೀತು.
ಸೊ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.